ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರವಿನಾಥ್ ಪಟ್ಟಣ್ ಶೆಟ್ಟಿ. ನಮ್ಮ ಬೆನಕಾಂ ಅಕಾಡೆಮಿ ಸುಮಾರು 30 ವರ್ಷದಿಂದ ಈ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೆ. ನಾನು ಇದರಲ್ಲೇ ಚಿತ್ರಕಲೆಯಲ್ಲೇ ಡಿಪ್ಲೊಮಾ ಮಾಡಿದ್ದೀನಿ, ಡಿಗ್ರಿ ಮಾಡಿದ್ದೀನಿ, ಮಾಸ್ಟರ್ ಕೋರ್ಸನ್ನು ಮಾಡಿದ್ದೀನಿ. ಅಂದ್ರೆ ಇವತ್ತು ನೀವು ಡೇ 2 ಚಿತ್ರಕಲೆಯನ್ನು ಕಲಿಯೋದು ತುಂಬಾ ಈಸಿ. ನೀವು ಉಚಿತವಾಗಿ ಕಲಿಬಹುದು. ನಿಮಗೆ ಡೆಡಿಕೇಶನ್ ಬೇಕಾಗುತ್ತೆ, ನಿಮಗೆ ಕಾನ್ಸಂಟ್ರೇಷನ್ ಬೇಕಾಗುತ್ತೆ. ಆ ಕಾನ್ಸಂಟ್ರೇಷನ್ ಇಟ್ಕೊಂಡ್ರೆ ಖಂಡಿತ ನೀವು ಕಲಿಬಹುದು. ಅದಕ್ಕೆ ಬೇಕಾದ ನಾನು ಈಸಿ ಟಿಪ್ಸ್ಗಳನ್ನೆಲ್ಲ ನಾನು ಕೊಡ್ತಾ ಹೋಗ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಿಮ್ಗೆ ಏನಾರ ಡೌಟ್ ಇದ್ರೆ ನನಗೆ ಮೆಸೇಜ್ ಮಾಡಿ, ಖಂಡಿತ ನಾನು ಉತ್ತರಿಸ್ತೀನಿ, ಉತ್ತರವನ್ನು ಕೊಡ್ತೀನಿ. ಇಲ್ಲ ನೀವು ಮಾಡಿರುವಂಥ ಡ್ರಾಯಿಂಗ್ಸ್ ಅನ್ನ ನೀವು ವಾಟ್ಸಪ್ ಮಾಡಿ, ಅದು ಕರೆಕ್ಷನ್ ಮಾಡಿ ಕಳಿಸ್ಕೊಡ್ತೀನಿ ನಾನು. ಖಂಡಿತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋಗಳು, ನಾನು ಯಾವುದು ಹೊಸ ವಿಡಿಯೋಗಳನ್ನ ಹಾಕ್ತೀನಿ ಅದು ಖಂಡಿತ ನೀವು ನೋಟಿಫಿಕೇಶನ್ ಬರುತ್ತೆ. ನೀವು ಮೊದಲೇ ಅದನ್ನ ನೀವು ನೋಡ್ಬೋದು. ಆದ್ರಿಂದ ಇವತ್ತು ಡೇ 2 ಫೆಬ್ರವರಿ 2 ಇವತ್ತು 2ನೇ ದಿವಸ ನಿಮಗೆ ಈ ಡ್ರಾಯಿಂಗ್ಸ್ ಅನ್ನ ಈಸಿ ಟಿಪ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ. ಮೊದಲನೇ ವಿಡಿಯೋದಲ್ಲಿ ನಿಮಗೆ ಸ್ಕ್ರಿಬ್ಲಿಂಗ್ ಅನ್ನ ಹೇಳ್ಕೊಟ್ಟಿದ್ದೆ. ಆ ಸ್ಕ್ರಿಬ್ಲಿಂಗ್ ನಂತರ ಈಗಲೂ ಕೂಡ ಫಂಡಮೆಂಟಲ್ ಬೇಸಿಕ್ ನಿಂದ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಇದೇ ಮಕ್ಕಳಿಗೆ ಹೇಳ್ಕೊಡ್ದಂಗೆ ಹೇಳ್ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅದನ್ನ ಯಾವ್ದನ್ನ ನಾನು ಹೇಳ್ತೀನಿ. ಬನ್ನಿ ಇವಾಗ ವರ್ಕ್ಶೀಟಿಗೆ ಹೋಗೋಣ. ವರ್ಕ್ಶೀಟಿಗೆ ಹೋಗೋಕ್ಕಿಂತ ಮುಂಚೆ ನೀವು ಶೀಟ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಡ್ರಾಯಿಂಗ್ ಶೀಟು ಅಥವಾ ನಿಮಗೆ ಹೇಳಿದ್ನಲ್ಲ ಇದು ಜೆರಾಕ್ಸ್ ಶೀಟು, A4 ಶೀಟು ಅದನ್ನ ರೆಡಿ ಮಾಡ್ಕೊಳ್ಳಿ. A4 ಶೀಟಲ್ಲಿ ನಾವು ಸಂಪೂರ್ಣ ಒಂದು A4 ಶೀಟನ್ನ ಉಪಯೋಗಿಸ್ಬೇಕು. ಅದನ್ನ 3-4 ಶೀಟ್, ಇವತ್ತು 2-3-4 ಶೀಟು ಆಗುತ್ತೆ. ಸ್ವಲ್ಪ ವಿಡಿಯೋ ಉದ್ದ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ನಿಧಾನವಾಗಿ ನಿಮಗೋಸ್ಕರ ಸ್ಪೀಡ್ ಓಡಿಸ್ತಾ ಇಲ್ಲ, ನಿಧಾನವಾಗೇ ಮಾಡ್ತಾ ಇದ್ದೀನಿ. ಸ್ಪೀಡ್ ಓಡಿಸೋದು ಆಮೇಲೆ ಮಾಡುವಾಗ ಮಾಡ್ತೀವಿ. ಇವಾಗ ನಿಧಾನವಾಗಿ ಒಂದು ಸ್ವಲ್ಪ ಉದ್ದ ಆಗುತ್ತೆ. ಸ್ವಲ್ಪ ತುಂಬಾ ಪೇಷನ್ಸ್ ಇಟ್ಕೊಂಡು, ಡೆಡಿಕೇಶನ್ ಇಟ್ಕೊಂಡು ಇದನ್ನ ಕಲಿತಾ ಹೋಗಿ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಬೇಸಿಕ್ ನಲ್ಲಿ ಒಂದು ಸ್ವಲ್ಪ ನಿಮಗೆ ತುಂಬಾ ಏನೋ ಸಿಲ್ಲಿ ಅನ್ನಿಸ್ಬೋದು, ಆದ್ರೆ ಅದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದ್ರೆ ನಿಮ್ಗೆ ಹ್ಯಾಂಡ್ ಫ್ರೀ ಆಗುತ್ತೆ, ನಿಮ್ಮ ಮೈಂಡ್ ಫ್ರೀ ಆಗುತ್ತೆ. ಮೈಂಡ್ ಓಡೋದಕ್ಕೂ ಕೂಡ ಇದಾಗುತ್ತೆ, ಇಮ್ಯಾಜಿನೇಷನ್ ಮಾಡೋದಕ್ಕೂ ಬಹಳ ಇದಾಗುತ್ತೆ. ಇಮ್ಯಾಜಿನೇಷನ್ ಇಲ್ಲದೆ ಹೋದ್ರೆ ಆರ್ಟ್ ಮಾಡಕ್ ಸಾಧ್ಯ ಇಲ್ಲ. ಮುಖ್ಯವಾಗಿ ಇಮ್ಯಾಜಿನೇಷನ್ ಬೇಕೇ ಬೇಕಾಗುತ್ತೆ ಇಲ್ಲಿ. ಆದ್ರಿಂದ ಬನ್ನಿ ಈಗ ವರ್ಕ್ಶೀಟ್ಗೆ ಹೋಗೋಣ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು. ಡ್ರಾಯಿಂಗ್ ಹೇಗೆ ಮಾಡಬೇಕು ಅಂತಂದು ಹೇಳ್ಬಿಟ್ಟು ನಾನು ಹೇಳ್ತಾ ಹೋಗ್ತೀನಿ. ನೀವು ರೆಡಿ ಇದ್ರೆ ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಸ್ಟಾರ್ಟ್ ಮಾಡಬೇಕು ಡೇ 2 ಕ್ಲಾಸಲ್ಲಿ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಈಗ ಒಂದು ನಿಮ್ಮ ಮುಂದಿನ ಶೀಟ್ ಅನ್ನ ಇದೆ ಅಂತ ಅನ್ಕೊಳ್ಳಿ. ಈ ಶೀಟನ್ನು, ಆ ಶೀಟಲ್ಲಿ ನಾನು ಒಂದು ಪಾಯಿಂಟ್ ಅನ್ನ ಇಡ್ತೀನಿ. ಆ ಪಾಯಿಂಟ್ ಮೂಲಕ ನಾನು ಡ್ರಾಯಿಂಗ್ ಮಾಡ್ತಾ ಹೋಗ್ತೀನಿ. ನೋಡಿ, 100% ಇಮ್ಯಾಜಿನ್ ಬಂದು ಏನ್ ಬೇಕಾದ್ರೂ ಮಾಡೋದು. ಇಮ್ಯಾಜಿನ್ ಬೇಕೇ ಬೇಕು. ಒಂದು ಸ್ಟಾರ್ಟ್ ಮಾಡ್ತೀನಿ ನೋಡಿ. ಈಗ ಯಾವ ರೀತಿ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಆ ಪಾಯಿಂಟ್ ನೋಡಿ, ಆ ಪಾಯಿಂಟ್ ಮೇಲೆ ಡ್ರಾ ಮಾಡ್ತಾ ಹೋಗ್ತೀನಿ ನಿಧಾನವಾಗಿ, ಸ್ಲೋಲಿಯಾಗಿ ಸರ್ಕಲ್ ಅಲ್ಲಿ ಮಾಡ್ತಾ ಹೋಗ್ಬೇಕು. ಎಲ್ಲೂ ಕೂಡ ಇದನ್ನು ಮಾಡ್ತಾ 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 ಹ್ಯಾಂಡ್ ಫ್ರೀ ಆಗುತ್ತೆ. ಫಸ್ಟ್ ಒನ್ ನಲ್ಲಿ ನೀವು ಈಸಿಯಾಗಿ ಸರ್ಕಲ್ ಅನ್ನ ಯೂಸ್ ಮಾಡಿಕೊಂಡು ಪಾಯಿಂಟ್ ಅಲ್ಲಿ ಇನ್ನೊಂದು ನೀವು ಪಾಯಿಂಟ್ ಅನ್ನ ಕಟ್ ಮಾಡೋಂಗಿಲ್ಲ. ಒಂದು ಟೈಮ್ ಸ್ಟಾರ್ಟ್ ಮಾಡಿದ್ರೆ ಪುನಃ ಇದು ಮಾಡೋದಿಲ್ಲ, ಏನು ಚೇಂಜ್ ಆಗಬಾರ್ದು. ಸ್ಪೀಡು ಕೂಡ ಪಿಕಪ್ ಆಗ್ತಾ ಹೋಗ್ಬೇಕಾಗುತ್ತೆ. ಸ್ಪೀಡು ಇಟ್ಸ್ ವೆರಿ ಈಸಿ.
ನೋಡಿ ಈ ರೀತಿಯಾಗಿ ಶೀಟಲ್ಲಿ ಈ ಒಂದು A4 ಸೈಜ್ ಶೀಟನ್ನು ಸಂಪೂರ್ಣವಾಗಿ ಮಾಡೋದು ಪ್ರಾಕ್ಟೀಸ್ ಮಾಡಿ. ನೋಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಈ ರೀತಿ ಬೇಗ ನೀವು ಡ್ರಾಯಿಂಗ್ ಅನ್ನ ಕಲಿಬೋದು. ಹ್ಯಾಂಡ್ ಕಂಪ್ಲೀಟ್ ಫ್ರೀ ಆಗ್ತಾ ಹೋಗುತ್ತೆ. ಅದು ಕಂಟಿನ್ಯೂಸ್ ಆಗಿ ಮಾಡಬೇಕು. ಆ ಸ್ಪೀಡ್ ನೋಡಿ ಹೋಗ್ತಾ ಇದೆ. ಈಗ ಸ್ಪೀಡು ಫಸ್ಟ್ ಬಂದಮೇಲೆ ಸ್ಪೀಡು ಹೋಗ್ತಾ ಇದೆ. ಸರ್ಕಲ್ನ ಯೂಸ್ ಮಾಡ್ಕೊಂಡು ಮಾಡಿರೋವಂಥದ್ದು. ಲಾಸ್ಟ್ ಟೈಮ್ ಸ್ಕ್ರಿಬಲಿಂಗ್ ಮಾಡಿದ್ವಿ. ಈಗ ಸೇಮ್ ಕಂಟಿನ್ಯೂ ಆಗಿ ಡ್ರಾಯಿಂಗ್ ಅನ್ನು ಮಾಡಬೇಕು. ಈಗ ಫಸ್ಟ್ ಒನ್, ನೆಕ್ಸ್ಟ್ ಒನ್ ತೋರಿಸ್ತೀನಿ. ಸರ್ಕಲ್ ಇಂದ ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡಿದ್ವಿ, ಆಯ್ತಲ್ವಾ? ಇವಾಗ ನೆಕ್ಸ್ಟ್ ಒನ್ ಅನ್ನ ಶುರು ಮಾಡೋದು. ಈ ಕೈ ಪೂರ್ತಿ ಇದಾಗಬೇಕು, ಎಕ್ಸಸೈಸ್ ಆಗಬೇಕು. ಕೈ ಟ್ವಿಸ್ಟ್ ಆಗಬೇಕು. ಅದು ಈ ಥರ ಟ್ವಿಸ್ಟ್ ಆಗಬೇಕು. ನಂತರ ಇನ್ನೊಂದು ಶೀಟ್, ನೆಕ್ಸ್ಟ್ ಶೀಟಿಗೆ ಹೋಗೋಣ. ಇನ್ನೊಂದು ಶೀಟಲ್ಲಿ ಇವಾಗ ಸ್ಕ್ವಯರ್ ತಗೊಳ್ತೀನಿ. ಸ್ಕ್ವಯರ್ ಅನ್ನ ಮೊದಲು ಡ್ರಾ ಮಾಡ್ತೀನಿ. ನೋಡಿ ಈಗ ನೋಡ್ತಾ ಇರಿ. ಆದಷ್ಟು ಸ್ಲೋಗೆ ನಾನು ಮಾಡ್ತಾ ಹೋಗ್ತೀನಿ, ಯಾಕೆಂದ್ರೆ ನಿಮಗೆ ಸ್ಲೋ ಆಗಿದ್ರೆ ಮಾತ್ರ ಅದು ಕಲಿಯೋದಕ್ಕೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಎಷ್ಟು ಟೈಮ್ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಹ್ಯಾಂಡ್ಲಿಂಗ್ ಕೂಡ ತುಂಬ ಕೀ ಆಗುತ್ತೆ. ಈಸಿಯಾಗಿ ಮಾಡ್ತಾ ಹೋಗ್ಬೋದು. ನೋಡಿ ಈಗ ಮಾಡ್ತಾ ಇದ್ದೀನಿ. ಸ್ಲೋಲಿಯಾಗಿ ಆ ಸ್ಕ್ವೈರನ್ನ ದೊಡ್ಡದು ಮಾಡಬೇಕಾಗುತ್ತೆ. ಕಾನ್ಸಂಟ್ರೇಷನ್ನು ತುಂಬ ಮುಖ್ಯ ಆಗುತ್ತೆ. ಇಲ್ಲಿ ಈಸಿಯಾಗಿ ಡ್ರಾಯಿಂಗನ್ನು ಕಲಿಬೋದು. ಈ ಒಂದು ಶೀಟಲ್ಲಿ ಸರ್ಕಲ್ ಮಾಡಿ, ಒಂದು ಶೀಟಲ್ಲಿ ಸ್ಕ್ವೈರಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಪೇಜ್ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಸೆಕೆಂಡ್ ಒನ್ ಈ ಸ್ಕ್ವೈರ್ನ, ಈಗ ಸ್ಕ್ವೈರ್ ನೋಡಿ ಮಾಡ್ತಾ ಇದ್ದೀವಿ. ಸ್ಪೀಡ್ ಪಿಕಪ್ ಆಗಬೇಕು. ಸ್ಪೀಡು ಲೈನ್ಸ್ ಈಸಿಯಾಗಿ ಬರುತ್ತೆ. ಲೆಫ್ಟು ರೈಟು ಮೇಲೆ ಕೆಳಗೆ ಎಲ್ಲ ಕೂಡ ಇದರಲ್ಲಿ ಲೈನ್ಸ್ ಇದೆ. ಕೆಳಗೆ ಮಾಡಿ, ಮೈಲ್ ಮಾಡಿ, ಲೆಫ್ಟ್ ಮಾಡಿ, ರೈಟ್ ಮಾಡಿ ಇನ್ನೊಂಗೆ ಇಲ್ಲ, ಎಲ್ಲಾನು ಬರುತ್ತೆ ಇಲ್ಲಿ. ನೆಕ್ಸ್ಟ್ ಒಂದು ಸ್ಕ್ವೈರಲ್ಲಿ ಮಾಡ್ತಾ ಇದ್ದೀನಿ. ಸ್ಪೀಡ್ ಪಿಕಪ್ ಆಗಬೇಕು. ಸ್ಪೀಡ್ ಬರ್ತಾ ಇದೆಯಲ್ವಾ? ನೋಡಿ ಈ ರೀತಿಯಾಗಿ ಫುಲ್ ಸ್ಕ್ವೈರ್ ಒಂದು ಪಾಯಿಂಟಿಂದ ಬಂದಿರೋ ಡ್ರಾಯಿಂಗ್ಸ್ ಇದು. ಆ ಡ್ರಾಯಿಂಗ್ಸ್ ಕಂಪ್ಲೀಟ್ ಶೀಟ್ ಪೂರ್ತಿ ಬರುತ್ತೆ. ಸ್ಲೋ ಮಾಡಿದರೆ ಆ ಸ್ಪೀಡು ಕೂಡ ಬರ್ತಾ ಆ ಸ್ಪೀಡನ್ನು ಕಂಟ್ರೋಲ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಶೀಟಿಗೆ ಹೋಗೋಣ. ಈಗ ನೆಕ್ಸ್ಟು ಟ್ರಯಾಂಗಲ್ಲು, ಲೈನ್ಸು ಅವನ್ನ ಮಾಡ್ತಾ ಹೋಗ್ಬೋದು. ಟ್ರಯಾಂಗಲ್ಲು ಅಥವಾ ರೌಂಡು, ಸರ್ಕಲ್ಲು ಅದೆಲ್ಲನೂ ಮಾಡ್ಬೋದು. ಈಗ ಫ್ರೀ ಸರ್ಕಲ್ನ ಮಾಡ್ತಾ ಹೋಗಿ ಸ್ಪೀಡು ಹೋಗೋ ಸ್ಪೀಡು ಕೂಡ ಇಂಪಾರ್ಟೆಂಟು. ನೋಡಿ ತುಂಬ ಫ್ರೀ ಸ್ಪೀಡ್ ಹೋಗುತ್ತೆ ಇವಾಗ. ಆ ಸ್ಪೀಡು ಇದನ್ನು ಚೆನ್ನಾಗಿ ಹೆಂಗೆ ಮಾಡಬೇಕು, ಸ್ಪೀಡ್ ಪಿಕಪ್ ಮಾಡೋದು ಹೇಗೆ ಅಂತಕ್ಕಂಥದ್ದು ಇದು. ಆ ಸ್ಪೀಡು ಜೊತೆಯಲ್ಲಿ ಈಗ ಲೆಫ್ಟು ರೈಟು ಮಾಡ್ತಾ ಇದ್ದೀವಿ. ಅದು ಸ್ಪೀಡ್ ಜಾಸ್ತಿ ಹೋದಷ್ಟು ಮೈಂಡ್ ಕೂಡ ಆ ಟಿಪ್ ಜೊತೆಲೆ ಸ್ಪೀಡಾಗಿ ಹೋಗ್ತಾ ಇರುತ್ತೆ. ಈಗ ನೋಡಿ ಎಷ್ಟು ಸ್ಪೀಡ್ ಪಿಕಪ್ ಆಗುತ್ತೆ ಅಂತ. ಈಗ ನಂತರ ನಾವು ಮತ್ತೆ ತೋರಿಸ್ತಾ ಹೋಗ್ತೀವಿ. ಈಗ ನೋಡಿ ಇಲ್ಲಿ ರೌಂಡ್, ಅದೇ ಸ್ಪೀಡಲ್ಲಿ, ಅದೇ ಮೂಮೆಂಟಲ್ಲಿ, ಅದೇ ಮೂಡಲ್ಲಿ ಅದನ್ನೇ ರೌಂಡ್ ಇಂಕೊಳ್ತಾ ಹೋದಾಗ ಅದು ಅದೇ ಮೋಷನ್ ಬರುತ್ತೆ. ಅವಾಗ ಸರ್ಕಲ್ ಬರುತ್ತೆ. ಈಜಿಯಾಗಿ ಅದ್ರ ಒಳಗಡೆ ಒಂದು ಸರ್ಕಲ್ಲು, ಇದ್ರ ಒಳಗಡೆ ಒಂದು ಸರ್ಕಲ್ಲು, ಆ ಥರ ಸರ್ಕಲ್ಗಳು ಆಗ್ತಾ ಹೋಗ್ಬೋದು. ಮತ್ತೆ ಸರ್ಕಲ್ಗಳು ನೋಡಿ, ಇಲ್ಲೊಂದು ಸರ್ಕಲ್ಲು, ಅದೇ ಮೋಷನ್ನು, ಅದೇ ಸ್ಪೀಡು ಹೋಗ್ತಾ ಇರುತ್ತೆ ಸರ್ಕಲ್ಲು. ಅವಾಗ ಪರ್ಫೆಕ್ಟಾಗಿ ಸರ್ಕಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಚಿಕ್ಕ ಸರ್ಕಲ್ಲು, ದೊಡ್ಡ ಸರ್ಕಲಿಂದ ಚಿಕ್ಕ ಸರ್ಕಲ್ಲು, ಹೀಗೆ ಅದನ್ನ ಚಿಕ್ಕ ಸರ್ಕಲಿಂದ ದೊಡ್ಡ ಸರ್ಕಲ್ಲು ಹಂಗೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ನೋಡಿ ಸರ್ಕಲ್ಗಳು ಹೆಂಗೆ ಬರುತ್ತೆ.
ನೀವು ಬೇಡ ಅಂದ್ರೂ ಸರ್ಕಲ್ ಬಂದೇ ಬರುತ್ತೆ ನೀಟಾಗಿ. ಅದೇ ನೀವು ಭಯ ಪಟ್ಕೊಂಡು ಎರಡು 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 ಎಳಿತಾ ಇದ್ರೆ ಸರ್ಕಲ್ ಕರೆಕ್ಟಾಗಿ ಬರಲ್ಲ. ಬಂತಲ್ವಾ ಸರ್ಕಲ್ಗೆ? ಇದೇ ಥರ ಒಂದು ಪೇಜ್ ಪೂರ್ತಿ ಒಂದು ಪೇಜು ಪ್ರಾಕ್ಟೀಸ್ ಮಾಡಿ ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಗ್ರಿಪ್ ಸಿಗುತ್ತೆ ಡ್ರಾಯಿಂಗಲ್ಲಿ, ಪೆನ್ಸಿಲ್ ಗ್ರಿಪ್ಪು ಸಿಗುತ್ತೆ, ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಇದೇನು ದೊಡ್ಡ ಕಷ್ಟದ ಕೆಲಸ ಅಲ್ಲ. ಅದು ಒಂದು ಬರೀ ಎಕ್ಸಸೈಸ್ ಥರ ಒಂದು ಒಂದು 10 ನಿಮಿಷ ಮಾಡಿದ್ರು ಸಾಕು. ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ನಿಮಗೆ, ಡ್ರಾಯಿಂಗಲ್ಲಿ ಇಂಟ್ರೆಸ್ಟು ಬರುತ್ತೆ ಅವಾಗ. ಈಗ ನೋಡಿ ಲೈನ್ಸ್ ಹಾಕ್ತಾ ಇದ್ದೀನಿ. ಇದು ಈವನ್ ಲೈನ್ಸ್, ಸ್ಟ್ರೈಟ್ ಲೈನು, ಈವನ್ ಲೈನು, ಒಂದರ ಮೇಲೆ ಒಂದು ಲೈನ್ಗಳು ಶೀಟಲ್ಲಿ ಇದು ಲೈನ್ಸ್ ಹಾಕ್ತಾ ಹೋಗಿ. ಇದು ಲೆಫ್ಟ್ ಇಂದ ರೈಟು, ರೈಟ್ ಇಂದ ಲೆಫ್ಟ್, ಇನ್ನೊಂದು ಲೆಫ್ಟ್ ಹೇಳ್ತೀನಿ, ಇದು ಲೆಫ್ಟ್ ಮಾಡಿ ನೋಡಿ. ಇವಾಗ ಇದು ಈ ಕಡೆ ರೈಟ್ ಇಂದ ಲೆಫ್ಟು. ಲೈನ್ಸ್ ಈವನ್ ಆಗಿರಲಿ, ಸ್ಲೋ ಸ್ಟಾರ್ಟ್ ಮಾಡಿ ಸ್ಪೀಡ್ 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 ಹೋಗ್ಬೋದು. ಹಂಗೆ ಆ ಸ್ಪೀಡನ್ನು ಮತ್ತೆ ಈಗ ಕ್ರಾಸ್ ಲೈನ್ನಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಈಗ ಒಂದು ಟ್ರಯಾಂಗಲ್ ಹಾಕ್ತೀನಿ, ಟ್ರಯಾಂಗಲ್ನಲ್ಲೂ ಕೂಡ ಫಿಲ್ಲಿಂಗ್ ಮಾಡಿ ತೋರಿಸ್ತೀನಿ. ಇವಾಗ ಅದು ಫಿಲ್ಲಿಂಗು, ಅಲ್ಲೂ ಕೂಡ ಲೈನ್ಸು ಎಡ್ಜಿಂದ ಎಡ್ಜು ಟಚ್ ಆಗ್ಬೇಕು. ಅದು ನೀಟಾಗಿ ಟಚ್ ಆದರೆ ನಿಮಗೆ ಕರೆಕ್ಟಾಗಿ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಎಲ್ಲಿಂದ ಸ್ಪೀಡ್ ಪಿಕಪ್ ಆಗಿತ್ತು ಅಲ್ಲಿ ಕರೆಕ್ಟಾಗಿ ಎಡ್ಜು ಸ್ಟಾಪ್ ಆಗುತ್ತೆ. ಸೊ ಈಗ ನೋಡಿ ಇದೊಂದು ಟ್ರಯಾಂಗಲ್ ತೋರಿಸ್ತೀನಿ. ಇವಾಗ ಇದು ದೊಡ್ಡ ಲೈನ್ಸ್, ಸ್ವಲ್ಪ ಗ್ಯಾಪ್ ಇರುತ್ತೆ ಇದರಲ್ಲಿ. ಈಗ ಓಕೆ, ಸೊ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಎಷ್ಟು ಮಾಡಬೇಕು ಅಂತ ಕೇಳಿದ್ರೆ ನೀವು ಪ್ರಾಕ್ಟೀಸ್ ಎಷ್ಟು ಪರ್ಫೆಕ್ಷನ್ ಬರುತ್ತೆ ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ಬೋದು. ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಹಳೆ ಕ್ಲಾಸಲ್ಲೆಲ್ಲ ಈಗ ನೆನ್ನೆ ಸ್ಕ್ರಿಬಲಿಂಗ್ ಮಾಡಿದ್ವಿ, ಇವಾಗ ಶೇಪ್ಸ್ ಮೇಲೆ ಮಾಡ್ತಾ ಹೋಗ್ತಾ ಇದ್ದೀನಿ. ಅಲ್ಲಿ ಒಂದು ಸರ್ಕಲ್ನಲ್ಲೂ ಕೂಡ ಇವಾಗ ಸೆಂಟ್ರಿಂದ ಲೆಫ್ಟ್ ಇಂದ ರೈಟ್ ಇಂದ ಲೆಫ್ಟ್, ಅದನ್ನು ಕೂಡ 2 ಮೋಷನ್ ಮಾಡ್ತಾ ಹೋಗ್ಬೇಕು ಈ ತರ. ಅದು ಇವಾಗ ಸರ್ಕಲ್ ಮಾಡ್ಕೊಂಡೇ ಮಾಡ್ಬೋದು. ಒಂದು ಸ್ಕ್ವೈರ್ ಮಾಡ್ತಾ ಇದ್ದೀನಿ. ಈಗ ಸ್ಕ್ವೈರ್ ನಲ್ಲೂ ಕೂಡ ಎಡ್ಜಿಂದ ಎಡ್ಜು ಸ್ಟಾಪ್ ಆಗಬೇಕು ತಕ್ಷಣ. ಇಲ್ಲಿಂದ ಹೋದ್ರೆ ಅಲ್ಲಿಂದ ಹೋದ್ರೆ ಇಲ್ಲಿಗೆ ಸ್ಟಾಪ್ ಆಗಬೇಕು ಕರೆಕ್ಟ್ ಆಗಿ. ಲೈನ್ ಕೂಡ ಸ್ಟ್ರೈಟ್ ಬರಬೇಕು. ಆ ಸ್ಟ್ರೈಟ್ ಬರೋದು ಪ್ರಾಕ್ಟೀಸ್ ಮಾಡಬೇಕು. ಅದು ಕೈ ನಡಗಬಾರ್ದು. ಕೈ ನಡಗುತ್ತೆ ಅಂತಂದ್ರೆ ಪ್ರೆಸ್ ಮಾಡಿ ಜೋರಾಗಿ ಸ್ಟ್ರೋಕ್ ಹಾಕಿ, ಅವಾಗ ತಾನಾಗಿ ಅದು ಕಾನ್ಫಿಡೆನ್ಸ್ ಬರುತ್ತೆ. ಲೈನ್ ಮೇಲೆ ಲೈನನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಅದಕ್ಕೆ ಒಂದು ಲೈನ್ ಹಾಕಕ್ಕೆ ಬರಲ್ಲ ಅಂತ ಅನ್ನೋ ತರ ಇರ್ತಾರೆ ಕೆಲವರೆಲ್ಲನು. ಅದಕ್ಕೆ ಈಸಿಯಾಗಿ ಕಲಿಬಹುದು ಇದನ್ನ. ಒಟ್ಟು ಯಾವುದೇ ಕಾಂಪಾಸು ಕೂಡ ಯೂಸ್ ಮಾಡದೆ ಸರ್ಕಲ್ ಹಾಕ್ಬೋದು. ಈಗ ಶೇಡಿಂಗ್ಸ್ ನಲ್ಲಿ ನೋಡಿ ತೋರಿಸ್ತೀನಿ. ಶೇಡಿಂಗ್ಸ್ ಅಂತಂದ್ರೆ ಲೈನ್ ಶೇಡಿಂಗು. ನೆಕ್ಸ್ಟ್ ನಾನು ಶೇಡಿಂಗ್ಸ್ ಎಲ್ಲ ಇದು ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಇದರಲ್ಲಿ ಇವಾಗ ಲೈನ್ಸ್ ಈವನ್ ಲೈನ್ಸ್, ಅದೇ ಸ್ಪೀಡ್ ಅಲ್ಲ ಈವನ್ ಲೈನ್ಸ್ ಹಾಕ್ಬೋದು. ಸ್ಪೀಡ್ ಹೋಗ್ತಾ ಪಿಕಪ್ ಆಗುತ್ತೆ. ಅವಾಗ ನೀವು ಕಲಿತಾ ಹೋಗ್ತೀರ. ಇವಾಗ ನಾವು ಸರ್ಕಲ್ ಮಾಡಿದ್ದೀನಿ, ಅದರಲ್ಲಿ ಲೈಟು ಡಾರ್ಕು ಸೇಮ್ ಇದನ್ನ ಎಡ್ಜಿಂದ ಎಡ್ಜಿಗೆ ಇದಾಗುತ್ತೆ. ಮತ್ತೆ ಜೊತೆಲಿ ಪ್ರೆಸ್ಸಿಂಗ್ ವೇರಿ ಆಗ್ತಾ ಹೋಗುತ್ತೆ ನೋಡಿ. ಈಗ ಸರ್ಕಲ್ ಇಲ್ದೇನೆ ಬೇಕಾದ್ರೆ ಒಂದು ಇದು ಮಾಡ್ಬೋದು. ಸರ್ಕಲ್ ಹಾಕೋದು ಇಲ್ಲಿ ಟಾಪ್ ಲೈಟ್ ಬರುತ್ತೆ ಅನ್ನೋದು ಇಮ್ಯಾಜಿನೇಷನ್ ಇಟ್ಕೊಂಡು ಮಾಡಿರೋದು. ಇದು ಅಷ್ಟೇನೆ ಸರ್ಕಲ್ ಡ್ರಾಯಿಂಗ್ ಇಲ್ದೇನೆ ಲೈಟ್ ಡಾರ್ಕ್ ಮಾಡಿರೋದು. ಈ ಲೈಟ್ ಟು ಡಾರ್ಕ್ ಅಂತಂದ್ರೆ ಕಂಟಿನ್ಯೂಷನ್ ಬರುತ್ತೆ. ಅದ್ರಲ್ಲಿ ಫಸ್ಟ್ ನಮಗೆ ಸಿಕ್ಕೋದು ಲೈಟ್ ಮೀಡಿಯಮ್. ಅದು ಪ್ರೆಸ್ ಮಾಡದೆ ಲೈಟ್ ಆಗಿ ಹಾಕೋದು. ಸೆಕೆಂಡ್ ಸ್ವಲ್ಪ ಪ್ರೆಸ್ ಮಾಡೋದು. ಥರ್ಡ್ ಫುಲ್ ಪ್ರೆಸ್ ಮಾಡೋದು. ಅವಾಗ 3 ಟೋನ್ ಸಿಗುತ್ತೆ. ಲೈಟು ಡಾರ್ಕು ಮೀಡಿಯಮು, ಡಾರ್ಕ್, 3 ಟೋನ್ಸ್. ಆ 3 ಟೋನ್ಸ್ ಅನ್ನು ನಾವು 3 ಡೈಮೆನ್ಷನಲ್ ಆಬ್ಜೆಕ್ಟ್ ಮೇಲೆ ಅಪ್ಲೈ ಮಾಡ್ಬೋದು. 3 ಡೈಮೆನ್ಷನ್ ಆಬ್ಜೆಕ್ಟ್ ಅಂದ್ರೆ ಕ್ಯೂಬ್ ಆಗ್ಬೋದು. ಈ ಒಂದು ಕ್ಯೂಬ್ ತೋರಿಸ್ತೀನಿ ನೋಡಿ. ಈ ಕ್ಯೂಬ್ ಅಲ್ಲಿ ಈಗ 3 ಡೈಮೆನ್ಷನ್ ಇದು
3 ಡೈಮೆನ್ಷನ್ ಅಂತಂದ್ರೆ 3 ಡೈಮೆನ್ಷನ್ ಮೇಲೆ ಮೇಲೆ ಲೈಟ್ ಇರುತ್ತೆ, ಈ ಸೈಡ್ ಕೆಳಗಡೆ ಮೀಡಿಯಂ ಬರುತ್ತೆ, ಆ ಕಡೆ ಲೈಟಿಗೆ ಆಪೋಸಿಟ್ ಇರುವಂತದ್ದು ಡಾರ್ಕ್ ಆಗುತ್ತೆ. ಇಲ್ಲೂ ಕತೆ ಈ ಒಂದು ಲೈನ್ಸ್ ಹಾಕ್ಬೇಕು ನೋಡಿ, ಈ ಒಂದು ಲೈನ್ಸ್ ಹಾಕ್ತಾ ಇದ್ದೀನಿ. ಈ ಒಂದು ಲೈನ್ಸ್ ಇಲ್ಲಿ, ಈ ಒಂದು ಲೈನ್ಸ್ ಇಲ್ಲಿ, ಒಂದು ಲೈನ್ಸ್ ಇಲ್ಲಿ ಡಾರ್ಕ್ ಪೊಸಿಷನ್ ಅಲ್ಲಿ ಸ್ವಲ್ಪ ಪೆನ್ಸಿಲ್ ಅನ್ನ ಪ್ರೆಸ್ ಮಾಡಿ ಡಾರ್ಕ್ ಶೇಡ್ ನ ಮಾಡ್ಬೇಕಾಗುತ್ತೆ. ಡಾರ್ಕ್ ಲೈನ್ಸ್ ಅನ್ನ, ಆ ಲೈನ್ಸ್ ಕೂಡ ಈಗ ನೀವು ಕಾಣ್ತಾ ಇದೆ ನೋಡಿ. ಇದ ನಂತರ ಶೇಡಿಂಗ್ ಡಾರ್ಕ್ ಟು ಲೈಟ್, ಲೈಟ್ ಟು ಡಾರ್ಕ್ ಇದನ್ನ ಒಂದೇ ಮೋಷನ್ ಅಲ್ಲಿ ಮಾಡ್ತಕ್ಕಂಥದ್ದನ್ನ ಇಲ್ಲಿ 3D ಎಫೆಕ್ಟ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಇನ್ನೊಂದು ಶೀಟ್, ಹೊಸ ಶೀಟ್ ಇದು, ಹೊಸ ಶೀಟ್ ಅಲ್ಲಿ ಇನ್ನೊಂದು ಮಾಡೋಣ. ಈಗ ತುಂಬಾ ಶೀಟ್ಗಳು ಜಾಸ್ತಿ ಆಗ್ತಾ ಇದ್ದಷ್ಟು ನನಗೆ ಟೈಮ್ ಓಡ್ತಾ ಇರುತ್ತೆ. ಅದರಿಂದ ಈಸಿಯಾಗಿ ನಿಮಗೆ ನೆಕ್ಸ್ಟ್ ಒಂದು ಶುರು ಮಾಡ್ತೀನಿ ನೋಡಿ. ಇವಾಗ ನೋಡಿ, ಇದು ಲೈಟ್ ಆಗ್ತಾ ಹೋಗುತ್ತೆ. ಮೊದ್ಲು ಒಂದ್ ಸ್ವಲ್ಪ ಪ್ರೆಸ್ ಮಾಡ್ಬೇಕು, ಆಮೇಲೆ ಆ ಪ್ರೆಸ್ ನಿಂದ ಲೈಟ್ ಆಗ್ತಾ ಹೋಗ್ಬೇಕು. ಫೆದರ್ ಟಚ್ ಅಂತಾರೆ ಅದನ್ನ. ಈ ಪೆನ್ಸಿಲ್ ಅಲ್ಲಿ ಫಸ್ಟ್ ಸ್ವಲ್ಪ ಪ್ರೆಸ್ ಮಾಡಿ, ಆಮೇಲೆ ಸ್ವಲ್ಪ ಪ್ರೆಸ್ ಕಡಿಮೆ ಮಾಡಿ, ಆಮೇಲೆ ಪ್ರೆಸ್ಸಿಂಗ್ ಕಡಿಮೆ ಮಾಡ್ತಾ ಹೋಗ್ಬೇಕು. ಒಂದೇ ಮೋಷನ್ ನಲ್ಲಿ, ಒಂದೇ ಪೆನ್ಸಿಲ್ ನಲ್ಲಿ ಎಳಿತಾ ಹೋಗ್ಬೇಕಾಗುತ್ತೆ. ಈಗ ಒಂದ್ 2 ಬೆರಳಿನಷ್ಟು ಉದ್ದದ ಗ್ಯಾಪ್ ಅನ್ನ ಬಿಟ್ಟು ಪೆನ್ಸಿಲ್ ಅನ್ನ ಹಿಡ್ಕೋಬೇಕಾಗುತ್ತೆ. ಪೆನ್ಸಿಲ್ ತುಂಬಾ ತುದಿನಲ್ಲೂ ಹಿಡ್ಕೋಬಾರ್ದು, ತುಂಬಾ ಹತ್ರದಲ್ಲೂ ಹಿಡ್ಕೋಬಾರ್ದು. ಒಂದು ಬರೀ 2 ಬೆರಳಿನಷ್ಟು ಅಂದ್ರೆ 2 ಇಂಚಿನಷ್ಟು ಗ್ಯಾಪ್ ಇರ್ಬೇಕಾಗುತ್ತೆ. ಅದನ್ನ ಆ ಗ್ಯಾಪ್ ಒಳಗಡೆ ಪೆನ್ಸಿಲ್ ಹಿಡ್ಕೊಳ್ಬೇಕು. ಆವಾಗ ಅದು ಪೆನ್ಸಿಲ್ಗೆ ನಮ್ಗೆ ವೆಯ್ಟ್ ಬೀಳುತ್ತೆ, ಬಲ ಸಿಗುತ್ತೆ ಪೆನ್ಸಿಲ್ಗೆ. ನೋಡಿ, ಇವಾಗ ಇಲ್ಲಿ ಮಾಡ್ತಾ ಇದ್ದೀನಿ, ಡಾರ್ಕ್ ಟು ಲೈಟ್ ಹೋಗುತ್ತೆ. ಈ ಡಾರ್ಕ್ ಟು ಲೈಟ್ ಅನ್ನ ನಾವು ಬೇರೆ ಇದರಲ್ಲಿ ಈಗ ನೋಡಿ, ಇಲ್ಲಿ ಡ್ರೈ ಡಾರ್ಕ್ ಒಂದು ಪಾಯಿಂಟ್ ಇಂದ ಡಾರ್ಕ್ ಪ್ರೆಸ್ ಮಾಡಿ ಲೈಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಕೆಳಗಡೆ ಒಂದು ಡಾರ್ಕ್ ಇಂದ ಲೈಟ್ ಹೋಗ್ತಾ ಇರುತ್ತೆ. ಇಲ್ಲಿ ಡಾರ್ಕ್ ಇಂದ ಲೈಟ್ ಹೋಗುತ್ತೆ. ಅದು ಆಪೋಸಿಟ್ ಡೈರೆಕ್ಷನ್ ಹೋಗ್ತಾ ಇರುತ್ತೆ. ಇವಾಗ ಇಲ್ಲಿ ಆಪೋಸಿಟ್ ಡೈರೆಕ್ಷನ್ ಇಲ್ಲಿ ಒಂದು ಕೂಡ ಹೋಗ್ತಾ ಪ್ರಾಕ್ಟೀಸ್. ಇದೇ ತರ ಲೈಟ್ ಇಂದ ಡಾರ್ಕ್ ಇಂದ ಲೈಟ್ ಪ್ರೆಸ್ಸಿಂಗ್ ಕಡಿಮೆ ಮಾಡ್ತಾ ಹೋಗ್ಬೇಕು. ಪ್ರೆಸ್ಸಿಂಗ್ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ರೆ ಈಸಿಯಾಗಿ ಹೋಗುತ್ತೆ. ಇಲ್ಲಿ ಅದನ್ನ ಸ್ಕ್ವೇರ್ ಟೈಪ್ ಅಲ್ಲಿ ಸ್ವಲ್ಪ ಮಿಕ್ಸ್ ಮಾಡೋಣ. ಸ್ಕ್ವೇರ್ ಟೈಪ್ ಬಂದಿಲ್ಲ ಆದ್ರಿಂದ ಸ್ಕ್ವೇರ್ ಒಂದು ಸ್ವಲ್ಪ ಸರಿಯಾಗಿ ರಿಪೇರಿ ಮಾಡೋಕೆ ಇನ್ನೊಂದ್ಸರಿ ಅದ್ರ ಮಾಡ್ಬೋದು. ಅದೇ ಸ್ಕ್ವೇರ್ ಸರಿ ಮಾಡ್ತೀನಿ ಅಷ್ಟೇ. ಅರ್ಧ ಆಗಿರೋದ್ರಿಂದ ಇದರಲ್ಲಿ ಪರ್ಸ್ಪೆಕ್ಟಿವ್ ಕ್ರಿಯೇಟ್ ಆಗ್ತಾ ಇದೆ. ಡಾರ್ಕ್ ಇಂದ ಲೈಟ್, ಲೈಟ್ ಇಂದ ಡಾರ್ಕ್ ಮಾಡಿದ್ವಲ್ಲ, ಅದರಿಂದ ಪರ್ಸ್ಪೆಕ್ಟಿವ್ ಕ್ರಿಯೇಟ್ ಆಗ್ತಾ ಇದೆ. ಇದು ಒಳಗಡೆ ಹೋದಾಗೆ ಫೀಲ್ ಆಗ್ತಾ ಇದೆ. ಅದನ್ನ ಇಮೇಜ್ ಮಾಡ್ಕೊಂಡೇ ಮಾಡ್ಬೋದು. ಡೈಲಿ ಇದು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ, ಅಟ್ಲೀಸ್ಟ್ ಈಸಿಯಾಗಿ ನಿಮಗೆ ಡ್ರಾಯಿಂಗ್ ಬರ್ತಾ ಹೋಗುತ್ತೆ. ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಕೊಟ್ಟು ಮಾಡಿ ನೋಡ್ತಾ ಇದ್ರಿ, ಅದು ಫಾಲೋ ಮಾಡಿ. ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ಎಲ್ಲ ನಿಮಗೆ ಅರ್ಥವಾಗ್ತಾ ಹೋಗುತ್ತೆ. ಆದಷ್ಟು ಬೇಗ ನೀವು ಕಲಿತೀರಾ. ಇದು ಸಣ್ಣ 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 ಒಂದು ಪಾಯಿಂಟ್ಸ್ ಕೂಡ ಅದಕ್ಕೆ ವರ್ಕೌಟ್ ಆಗ್ತವೆ. ಅದಕ್ಕೆಲ್ಲ ಇಂಪಾರ್ಟೆಂಟ್ ಕೊಡ್ಬೇಕಾಗತ್ತೆ. ಇಂಪಾರ್ಟೆನ್ಸ್ ಕೊಡದೇ ಇದ್ರೆ ಮುಂದಕ್ಕೆ ಅದನ್ನೇನು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅಂತ ಕನ್ಫ್ಯೂಷನ್ ಏನಾದ್ರು ಇದ್ರೆ ನೀವು ಖಂಡಿತ ಅದಕ್ಕೆ ಕಾಮೆಂಟ್ ಮಾಡಿ. ಆ ಕಾಮೆಂಟ್ಸ್ಗೆಲ್ಲ ನಾನು ನಿಮ್ಮ ಕನ್ಫ್ಯೂಷನ್ಸ್ ನಾನು ಉತ್ತರವನ್ನ ಕೊಡ್ತೇನೆ. ಕನ್ಫ್ಯೂಷನ್ಸ್ಗೆ, ನಿಮ್ಮ ಪ್ರಶ್ನೆಗಳಿಗೆ ನೀವು ಎಲ್ಲ ಬೇರೆ ಬೇರೆ ಶೇಪ್ಗಳನ್ನು ಕೂಡ ಮಾಡ್ತಾ ಹೋಗೋಣ. ಈಸಿಯಾಗಿ ನೀವು ಕಲಿತಾ ಹೋಗ್ಬೋದು. ನೋಡಿ, ಇವತ್ತು ಈ ಶೇಪ್ ಅನ್ನ ಹೇಗೆ ತೋರಿಸಿದ್ರೆ ನೋಡಿದ್ರಲ್ಲ. ಇವಾಗ ಡೇ 2 ನಲ್ಲಿ ಇವತ್ತು ಎಲ್ಲ
ಇಂಪಾರ್ಟೆಂಟ್ ಆಗಿರೋವಂಥದ್ದು ಕೆಲವೊಂದನ್ನ ಎಲ್ಲ ನಾನು ಕೊಟ್ಟಿದ್ದೀನಿ. ಅದನ್ನೆಲ್ಲನೂ ಈಸಿಯಾಗಿ ಪ್ರಾಕ್ಟೀಸ್ ಮಾಡಿ ಈ ವಿಡಿಯೋನ ನೋಡಿ ಕಾಮೆಂಟ್ ಮೂಲಕ ತಿಳಿಸಿ, ಟೆಕ್ಸ್ಟ್ ಮಾಡಿ ಪ್ರತಿ ನಿಮ್ಮ ಸ್ನೇಹಿತರಿಗೂ ಹೇಳಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ತಾ ನಾನು ಸೋ ಮಚ್ ಥ್ಯಾಂಕ್ ಯು. ನಾವು ಬನಕಾಮ್ ಅಕಾಡೆಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಸಿಕ್ಕೋಣ ಇನ್ನೊಂದು ವಿಡಿಯೋ ಜೊತೆ. ನಮಸ್ಕಾರ.